ನಮ್ಮ ತಾಲೂಕಿನ ಜನಪ್ರಿಯ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೆ ಒಂದು ಪುಷ್ಪ ನಮನದ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಶ್ರೀ KL ಬೋರೇಗೌಡ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ತಾಲೂಕು ಕಂಡಂತಹ ಬಲ ಅಪರೂಪದ ಶಿಕ್ಷಣಾಧಿಕಾರಿಗಳು. ಇನ್ನು ನಾವು ನಮ್ಮ ತಾಲೂಕು ಕಂಡ ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಕರ್ತವ್ಯ ನಿಷ್ಠೆ, ಸಮಯ ಪಾಲನೆಯ ಶಿಸ್ತಿನ ಸಿಪಾಯಿ, ಮಾತು ಸ್ವಲ್ಪ ಹೊರಟು ಎನಿಸಿದರೂ ನಿಷ್ಕಲ್ಮಶ ಹೃದಯ, ಆಡುವ ಮಾತಿಗೂ ಮಾಡುವ ಕೆಲಸಕ್ಕೂ ಕೃತಿಲಯವಿರುವ ವ್ಯಕ್ತಿ, ಬರೀ ಹೇಳಿಕೆಯ ಮೂಲಕ ಮಾತುಗಾರ ಅಲ್ಲ, ಸಾಧನೆ ಮಾಡಿ ತೋರಿಸಿರುವ ಮಹಾನ್ ಕೆಲಸಗಾರ. ಇವರ ನಿಯತ್ತಿಗೆ ರಾಜ್ಯ ಸರ್ಕಾರವೇ ನೀಡಿದೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪದವಿಯ ಮುಟ್ಟು. ಶಾಲಾ ಪರಿಸರದ ಸ್ವಚ್ಛತೆ, ಮರಗಿಡಗಳ ಬಗ್ಗೆ ಪ್ರೀತಿ, ಪ್ಲಾಸ್ಟಿಕ್ ಬಳಸದ ಅಪ್ಪಟ ಪರಿಸರ ಪ್ರೇಮಿ, ಕಚೇರಿ ಫೈಲುಗಳ ಮಧ್ಯೆ ಪ್ರೀತಿಯನ್ನು ಹುಡುಕುತ್ತಾ, ಶಿಸ್ತಿನ ಮಧ್ಯೆ ಮಾನವೀಯತೆಯನ್ನು ಮೆರೆಯುತ್ತಾ, ಮಕ್ಕಳೇ ಎಚ್ಚರ, ಪರೀಕ್ಷೆಯಾಗಿ ಬರೆಯಿರಿ ಎಂದು ಸಾರುತ್ತಾ, ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ತಾಲೂಕನ್ನು ಸುತ್ತಿದ ಏಕೈಕ PO ಅಂದ್ರೆ ಇವರೇ ನಮ್ಮ ಹೆಮ್ಮೆಯ ಜನಪ್ರಿಯ ದಕ್ಷ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ KL ಬೋರೇಗೌಡ ಸರ್ ಅವರು. ನಾನು ಎಷ್ಟೇ ಮಾತನ್ನು ಹೇಳಿರೋದು ಅರ್ಥ ಆಗೋದಿಲ್ಲ. ಇದಕ್ಕಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಮಾಡಿದ್ದೇವೆ. ಇದನ್ನ ನಮ್ಮ ಮಾನ್ಯ CRP ಅಂತರಾದಂತಹ ಶ್ರೀಯುತ ಹರೀಶ್ ಸರ್ ಹಾಗೂ ನಮ್ಮ KK ರಮೇಶ್ ಸರ್ ಅವರು, ಹಾಗೆ ಶ್ರೀಮತಿ ರೇಖಾ ಮೇಡಮ್ ರವರು, ಬೆಟ್ಟಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು, ಇವರು ತಂಡ ತಯಾರಿಸಿದ್ದಾರೆ. ಈ ವಿಡಿಯೋ ಕ್ಲಿಪ್ ಅನ್ನು ನೋಡಿದ ನಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಈ ವೇದಿಕೆಗೆ ಗಣ್ಯ ಅತಿಥಿಗಳನ್ನ ಬರಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಬರಮಾಡ್ಕೋಬೇಕು. ಶ್ರೀ KL ಬೋರೇಗೌಡ ಸರ್ ಅವರು ಈ ದಿನದ ವಿಶೇಷ ವ್ಯಕ್ತಿ. ಅವರು ವೇದಿಕೆಗೆ ಆಗಮಿಸಬೇಕು. ಒಂದು ಬೀಳ್ಕೊಡುಗೆ ಮತ್ತು ಅಭಿನಂದನೆ ಸ್ವೀಕರಿಸ್ತಾ ಇರುವಂತಹ ಬೋರೇಗೌಡರು ಬರಬೇಕು. ಹಾಗೆ ಶ್ರೀ DT ಶ್ರೀನಿವಾಸ್ ಸರ್ ಅವರು, MLCಗಳು, ಆತ್ಮೀಯ ಶಿಕ್ಷಕರ ಕ್ಷೇತ್ರ ನಮ್ಮ ಪ್ರೀತಿಯ DTS ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ನಮ್ಮ BO ಸರ್ ಅವರ ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು ವೇದಿಕೆಗೆ ಆಗಮಿಸಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲೆಯ ಡಯಟ್ ಉಪನಿರ್ದೇಶಕರಾಗಿರುವಂತಹ ಶ್ರೀ ಮಂಜುನಾಥ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಎಲ್ಲಾ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸನರಿದ್ದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಡ್ಬೇಕು ಅಂತ ಕೋರಿಕೊಳ್ತಾ, ಈಗ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿ ಈಗ ತುಮಕೂರು ತಾಲೂಕಿನಲ್ಲಿ ಸೇವೆ ಮಾಡ್ತಿರುವಂತಹ ಶ್ರೀಮತಿ ಸೀತಾಲಕ್ಷ್ಮಿ ಮೇಡಮ್ ರವರನ್ನ. ಶಿವಗಣರಾಜಂ ವಕ್ರತುಂಡಂ ವಿನಾಯಕಂ ವಿದ್ಯಾಧಿಪತಯೇ ನಮೋ ನಮೋ ನಮಃ ನಮೋ ನಮಃ. ವಿನಾಯಕನನ್ನ ಭಕ್ತಿಯಿಂದ ಪ್ರಾರ್ಥಿಸಿದಂತ ಸೀತಾಲಕ್ಷ್ಮಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರುವಂತಹ ಎಲ್ಲ ಗಣ್ಯರನ್ನ, ಅತಿಥಿ ಮಹೋದಯರನ್ನ, ಎಲ್ಲ ಶಿಕ್ಷಕ ವೃಂದದವರನ್ನ ಪ್ರೀತಿಯಿಂದ ಸ್ವಾಗತ ಮಾಡಲು ಬರ್ತಾ ಇದ್ದಾರೆ ನಮ್ಮ ತಾಲೂಕಿನ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳಲ್ಲಿ ಒಬ್ಬರು ಆಗಿರುವಂತಹ ಶ್ರೀಯುತ ಹರೀಶ್ ಸರ್ ಅವರು. ಇವತ್ತು ಕುಣಗಲ್ ತಾಲೂಕಿನಲ್ಲೇ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಶಿಕ್ಷಕ ಸಂಘಟನೆಗಳಿಂದ ಆಯೋಜನೆ ಮಾಡಿರೋದು ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು. ಶ್ರೀಯುತ ಬೋರೇಗೌಡ ಸರ್ ಅವರು ಸುಮಾರು 3 ವರ್ಷ 8 ತಿಂಗಳ ಕಾಲ ತುಂಬಾ ಕ್ರಿಯಾಶೀಲವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಇವತ್ತು ವಯೋನಿವೃತ್ತಿ ಹೊಂದ್ತಾ ಇರೋದ್ರಿಂದ ಅವರ ಒಂದು ವಯೋನಿವೃತ್ತಿ ಕಾರ್ಯಕ್ರಮ ಮತ್ತೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಶಿಕ್ಷಕ ಸಂಘಟನೆಗಳಿಂದ ಇವತ್ತು ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ KL ಬೋರೇಗೌಡ ಸರ್ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರು, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಡಿ ಶ್ರೀನಿವಾಸ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ BO ಅವರ ಮಾತೃಶ್ರೀ ಅವರಾದಂತಹ ಶ್ರೀಮತಿ ಲಕ್ಷ್ಮಮ್ಮನವರು ಹಾಜರಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರು ದಕ್ಷಿಣ ಡಯಟ್ನ ಉಪನಿರ್ದೇಶಕರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಆಗಮಿಸಿದ್ದಾರೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀಯುತ ಕರಿಯಾನಾಯಕ್, ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕ ಸಂಘಟನೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಜರಿದ್ದಾರೆ. ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ಈ ಒಂದು ತಾಲೂಕಿನ ಎಲ್ಲ ಶಿಕ್ಷಕ ಮಿತ್ರರು ತುಂಬಾ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಿಮ್ಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಈ ವೇದಿಕೆಯಲ್ಲಿರುವಂತಹ ಗಣ್ಯರು ದೀಪವನ್ನು ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂಗಮಯ. ಕ್ಷೇತ್ರದ ಕಣ್ಮಣಿಗಳು, ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀಯುತ ಡಿ ಶ್ರೀನಿವಾಸ್ ಸರ್ ಅವರು ಎಲ್ಲರನ್ನ ಕುರಿತು ಮಾತಾಡಬೇಕು ಅಂತ ಉದ್ಘಾಟನಾ ನುಡಿಗಳನ್ನು ನುಡಿಬೇಕು ಅಂತ ಕೇಳಿಕೊಳ್ತೇನೆ. ಅವರಿಗೂ ಸ್ವಾಗತ ಕೋರ್ತಾ ನನಗೆ ಖಂಡಿತ ಇದೊಂದು ವಿಭಿನ್ನ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ನಮ್ಮ ಜೀವನ ಘಟ್ಟದಲ್ಲಿ ನಮ್ಗೆ ಅವಕಾಶಗಳಾಗಿರಲಿಲ್ಲ. ಹಾಗಾಗಿ ಮೋಸ್ಟ್ಲಿ ಇವತ್ತು ನಮ್ಮ ಈ ಒಂದು ವೇದಿಕೆಯ ರೂವಾರಿಗಳು, ಕೇಂದ್ರ ಬಿಂದುಗಳು ಆದಂಥ ಸನ್ಮಾನ್ಯರು ಆದಂಥ KL ಬೋರೇಗೌಡ ಸರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಅವರ ತಾಯಿಯರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ನಮ್ಮ ಇಂದಿನ ಕೇಂದ್ರ ಬಿಂದುಗಳು ಒಂದಷ್ಟು ಸಾಧನೆಗಳನ್ನು ನೋಡಿದ ಸಂದರ್ಭದಲ್ಲಿ ಖಂಡಿತ ನಾವೆಲ್ಲರೂ ನಮಗೆ ಒಂದು ಪ್ರಶ್ನೆ ಹಾಕೊಳ್ಳುವಂಥದ್ದು ಬರುತ್ತೆ. ಮೋಸ್ಟ್ಲಿ ಅವ್ರ ಫೌಂಡೇಶನ್ ತುಂಬ ಗಟ್ಟಿಯಾಗಿದೆ ಅಂತೇಳಿ ನಾನು ಅಂದ್ಕೊಳ್ತಿದ್ದೆ. ಆ ಫೌಂಡೇಶನ್ ಯಾವುದಂದ್ರೆ ಕಾರ್ಕಳದಲ್ಲಿ ಸೇವೆ ಸಲ್ಲಿಸಿರೋದು, ಹೌದಲ್ವ ಸರ್? ಸಾಕಷ್ಟು ವಿಷಯಗಳನ್ನು ಅವ್ರಿಗೆ ಅಲ್ಲಿನ ಜನ, ವಾತಾವರಣ ಕಲಿಸ್ಕೊಟ್ಟಿರುತ್ತೆ, ಅಲ್ಲಿನ ಮಕ್ಕಳು ಕಲಿಸ್ಕೊಟ್ಟಿರ್ತಾರೆ. ಜೊತೆಯಲ್ಲಿ ಯಕ್ಷಗಾನದಿಂದ ಹಿಡ್ಕೊಂಡು ಆ ಭಾಗದಲ್ಲಿ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಅವರು ಬದಲಾವಣೆ ತಂದಂಥ ಒಂದು ಸರ್ಕಾರಿ ಶಾಲೆನ, ಸಾರ್ ನೀವು ಕಾರ್ಕಳಕ್ಕೆ ಹೋದರೆ ನಮ್ಮ ಶಾಲೆಗೆ ಹೋಗಿ ಬನ್ನಿರಿ, ಆ ಶಾಲೆ ನಿಮಗೆ ಅನಿಸೋದಿಲ್ಲ ಸರ್ಕಾರಿ ಶಾಲೆ ಅಂತ, ಅದು ಯಾವುದೇ ಖಾಸಗಿ ಶಾಲೆ ಕಡಿಮೆ ಇಲ್ದಿದ್ದ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿದಾಗ ಆ ಮಾತಿನಲ್ಲಿ ಅವರ ಧೈರ್ಯ ಜೊತೆಗೆ ನಾನು ಮಾಡಿದ್ದೀನಿ ಅನ್ನೋ ಖುಷಿ ಇತ್ತಲ್ಲ, ಖಂಡಿತ ಅದಕ್ಕೆ ನಾವೆಲ್ಲರೂ ಒಂದು ಚಪ್ಪಾಳೆ ತಟ್ಟಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಅದು ಒಬ್ಬರಿಗೆ ಅವಕಾಶ ಆಗಿದೆ, KL ಬೋರೇಗೌಡರಿಗೆ. ಯಾಕಂದ್ರೆ ನಿಸ್ವಾರ್ಥ 3.5 ವರ್ಷದಲ್ಲಿ ಸರಿಸುಮಾರು 25 ಪ್ರೀ ನರ್ಸರಿ ಶಾಲೆಗಳನ್ನು ಮಾಡಿದಂಥ ಕೀರ್ತಿ, 25ಕ್ಕೂ ಹೆಚ್ಚು ಇಂಗ್ಲಿಷ್ ಮೀಡಿಯಂಗಳಾಗಿ ಕನ್ವರ್ಟ್ ಮಾಡಿದಂಥ ಕೀರ್ತಿ. ಅಲ್ಲಿ ಬೋರ್ಡಲ್ಲಿ ನೋಡ್ತಿದ್ದಂಥ ಸಂದರ್ಭದಲ್ಲಿ ನಾನು ಅನ್ಕೊಳ್ತಿದ್ದೆ, ನಾನು ಮಾಡಬೇಕು ಅನ್ನೋ ಹಂಬಲ ಇರುವಂಥವ್ರು, ಗ್ರಾಮಾಂತರ ಭಾಗದಲ್ಲಿ ಹುಟ್ಟಿ ಕನ್ನಡ ಶಾಲೆಯಲ್ಲಿ ಓದೋನ್ಗೆ ನಾನು ಬದಲಾವಣೆ ತಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ನನಗಾದಂಥ ಒಂದು ಬಾಲ್ಯದಲ್ಲಿ ಆದಂಥ ನೋವು ಈಗಿನ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಆಗಬಾರೋ ಅನ್ನೋಂಥ ಒಂದು ಚಿಂತನೆ ಇದೆಯಲ್ಲ, ಖಂಡಿತ ಅದು ಬದಲಾವಣೆ ತರಲಿಕ್ಕೆ ಅವ್ರಿಗೆ ಪ್ರೇರೇಪಣೆ ಅಂತೇಳಿ ನಾನು ಸಹ ಭಾವಿಸ್ತೇನೆ. ನಾವೆಲ್ಲರೂ ಕೆಲಸ ಮಾಡೋರು ನಮ್ಮ ಬದುಕಿನಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಇದ್ದರೆ
ಖಂಡಿತ ಒಂದು ದಿವಸ ಇದೇ ಥರ ಗೌರವ ನಮಗೂ ಸಲ್ಲುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿದಾಗ ಖಂಡಿತ ನಮ್ಮ ಸರ್ಕಾರಿ ಶಾಲೆಗಳನ್ನು ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ದಿರೋ ಮಟ್ಟಕ್ಕೆ ನಾವು ಅಭಿವೃದ್ಧಿ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಆ ನಿಟ್ಟಿನಲ್ಲಿ ನಾನು ಸಹ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಆ ದೇವರು ತಮಗೆ ಆಯುರ ಆರೋಗ್ಯ ಅಂತಸ್ತನ್ನು ಕೊಟ್ಟು, ಇದು ನಿಮ್ಮ ನಿವೃತ್ತಿ ಅಲ್ಲ, ನೀವು ನಡೆದು ಬಂದ ದಾರಿಯನ್ನು ಸವಿಯುತ್ತಾ ನೀವು ದಾರಿ ದೀಪವಾಗಿ ಸಾಕಷ್ಟು ಜನಕ್ಕೆ ಇನ್ನೂ ಮುನ್ನಡೆಸುವಂಥ, ಮುಂದೆ ನಿಂತ್ಕೊಂಡು ಮುನ್ನಡೆಸುವಂಥ ಮಾರ್ಗದಲ್ಲಿ ತಾವು ಇರಬೇಕು ಅಂತೇಳಿ ನಾನು ಬಯಸ್ತೇನೆ. ಯಾಕಂದರೆ ನಮ್ಮ ಜೀವನದ ಸರಿಸುಮಾರು 28 ವರ್ಷ 29 ವರ್ಷಗಳು ತಾವು ಏನು ಸೇವೆ ಸಲ್ಲಿಸಿದ್ದೀರಾ, ಆ ಸೇವೆ ಸಾರ್ಥಕ ಸೇವೆ ಆಗಿದೆ. ಅದರಲ್ಲಿ ತಾವು ಕಲಿತಂಥ ಪಾಠ ಖಂಡಿತ ಈಗಿನ ಈ ಕಾಲಘಟ್ಟದಲ್ಲಿ ಇನ್ನೂ ಆ ಪಾಠ ಹಾಗೆ ಸಾಗಲಿ. ಖಂಡಿತ ನಮ್ಮ ಸಹಕಾರ ನಿಮ್ಮೊಂದಿಗೆ ಇರುತ್ತೆ ಅಂತೇಳಿ ಹೇಳ್ತಾ, ಕುಟುಂಬ ಸದಸ್ಯರಿಗೆ ಎಲ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ವಂದಿಸುತ್ತಾ ನಾನು ಮಾತು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ನಮ್ಮ ತಾಲೂಕು ಶಿಕ್ಷಕ ಸಂಘಟನೆಯ ಒಕ್ಕೂಟ ಶ್ರೀಯುತ ಡಿ ಟಿ ಶ್ರೀನಿವಾಸ್ ಸರ್ ಅವರಿಗೆ ಒಂದು ಸನ್ಮಾನವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ದಯವಿಟ್ಟು ಎಲ್ಲರಿಗೂ ಸಹ ಸನ್ಮಾನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೇವೆ. ಅವರ ಮಾತಿನ ನಂತರ, ನಮ್ಮ BO ಸರ್ ಅವರ ಮಾತಿನ ನಂತರ ಕರಿಯ ನಾಯ್ಕ್ ಅಂತೇಳಿ ತಹಶೀಲ್ದಾರ್ ಆಗಿ 6/2/2024 ಪದಗ್ರಹಣ ಮಾಡಿದ್ದೇನೆ. ಅಂದ್ರೆ ನಾನು ಬಂದ ದಿವಸನೇ DO ಸಾಹೇಬರು ಬಂದು ನನಗೆ ವಿಶ್ ಮಾಡಿದ್ರು. ಅವ್ರು ವಿಶ್ ಮಾಡಿ 5 ನಿಮಿಷದಲ್ಲೇ ಅವ್ರ ಬಗ್ಗೆ ತುಂಬಾ ಒಳ್ಳೆಯ ಒಂದು ಅಭಿಪ್ರಾಯನ ನನಗೆ ನನ್ನ ಸಿಬ್ಬಂದಿಯವರು ನೀಡಿದ್ರು. ಸರ್ಕಾರಿ ಒಂದು ಹುದ್ದೆಯಲ್ಲಿ ಸಹಜವಾಗಿ ನಮಗೆ ನಿವೃತ್ತಿ ಬರ್ತಕ್ಕಂಥ ಸಹಜ. ಆ ನಿವೃತ್ತಿ ಆಗೋವರೆಗೂ ಕೂಡ ನಾವು ಏನ್ ಮಾಡಿರ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಬೋರೇಗೌಡರಿಗೆ ಕಾಣ್ತಾ ಇದೆ, ಇಲ್ಲಿ ಮೇಲೆ ಮುಂದೆನೆ ಕಾಣ್ತಾ ಇದೆ ನಿಮ್ಮಗಳ ಪ್ರೀತಿ ಅಭಿಮಾನ. ನೀವು ಇವತ್ತು ಬೆಳಗ್ಗೆಯಿಂದನೇ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ವಾರ 15 ದಿವಸದಿಂದನೇ ಎಲ್ಲ ತಯಾರಿ ನಡೀತಿದ್ದು ಅನಿಸ್ತಾ ಇದೆ. ಯಾಕಂತಂದ್ರೆ ಅವ್ರ ಮೇಲಿನ ಒಂದು ಪ್ರೀತಿ, ಅವರ ಪ್ರಾಮಾಣಿಕತೆಯನ್ನು ನೀವೆಲ್ಲ ಮೆರೆದಿದ್ದೀರಿ. ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಹಾಸ್ಯಭರಿತ ಮಾತುಗಳಿಂದ ಎಲ್ಲರನ್ನ ಅತ್ಯಂತ ಪುಳಕಿತಗೊಳಿಸಿದ್ದೀರಿ. ನಿಮ್ಗೆ ಧನ್ಯವಾದಗಳು, ಅಭಿನಂದನೆಗಳು ಸರ್. ಹೇಳುತ್ತಾವೆ ಗುಣಿಗಲ್ ಹೇಳುತ್ತೈತೆ ನೀವೇ ರಾಜಕುಮಾರ. ಎಲ್ಲರನ್ನ ವಂದಿಸಿದಂತಹ ಶ್ರೀಯುತ ಸೋಮಶೇಖರ್ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಸಂಘದ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕೊಡಗು DDP ಅವರಾಗಿರುವಂತಹ ನಮ್ಮ BO ಸರ್ ಅವರ ಒಡನಾಡಿಗಳಾಗಿರುವಂತಹ ಶ್ರೀಯುತ ರಂಗದಮಯ್ಯ ಸರ್ ಅವರು ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ, ರಂಗದಮಪ್ಪ ಸರ್ ಅವರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತಾಡಬೇಕು. ಹೆಚ್ಚು ಸಮಯ ತಗೋಬಾರ್ದು ಅಂತ ಕೇಳ್ಕೊಳ್ತಾ ಕಳಕಳಿಯಾಗಿ ಅವ್ರನ್ನ ಕೇಳ್ಕೊಳ್ತಾ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸನ್ಮಾನ್ಯ KL ಬೋರೇಗೌಡ್ರೆ ಮತ್ತು ಅವರ ಮಾತೃಶ್ರೀಯವರೇ, KL ಬೋರೇಗೌಡರಿಗೂ ನನಗೂ 20 ವರ್ಷಗಳ ಒಂದು ಸ್ನೇಹ. ನಾನು ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ಕಾರ್ಕಳದ ಪೆರ್ವಾಜೆ ಎನ್ನುವಂಥ, ಅಂದರೆ ಕಾರ್ಕಳ ನಗರದಲ್ಲೇ ಇರ್ತಕ್ಕಂಥ ಒಂದು ಶಾಲೆ, ಆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ಅಲ್ಲಿಂದ ನಮ್ಮ ಒಡನಾಟ ಶುರುವಾಯಿತು. ಯಾವಾಗ ಹೋದ್ರೂ ಕಾರ್ಕಳಕ್ಕೆ ಹೋದರೆ ಪೆರ್ವಾಜೆ ಸ್ಕೂಲ್ಗೆ ಹೋಗಿ ಬರ್ತಿದ್ವಿ. ಏನಕ್ಕೆ ಹೋಗ್ತಿದ್ವಿ ಅಂದರೆ ಇನ್ಸ್ಪೆಕ್ಷನ್ಗೆಲ್ಲ ಕಲ್ತ್ಕೊಂಬರ್ಲಿಕ್ಕೆ. ಏನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ನೋಡಲಿಕ್ಕೆ ಹೋಗ್ತಿದ್ವಿ. ಸರ್ಕಾರಿ ಶಾಲೆಗಳಲ್ಲಿ ಇಂಥದ್ದನ್ನು ಮಾಡಲಿಕ್ಕಾಗತ್ತೆ ಅನ್ನುವಂಥದ್ದನ್ನು ನಾವು ಬೋರೇಗೌಡರನ್ನ ನೋಡಿ ಬೇರೆ ಶಾಲೆಗಳಿಗೆ ಹೇಳಲಿಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ವಿ ನಾವು. ಹಾಗೆ ಅವರು ಸ್ನೇಹಿತರಾಗಿದ್ದರು, ಕಲಿಗಾಗಿದ್ದರು ಅಂತಂದೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಅಂತ ಬೋರೇಗೌಡರು ಇವತ್ತು ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ಜೀವನ
ಸಂತೋಷ, ಸುಖ, ಸಮೃದ್ಧಿಯನ್ನು, ಆರೋಗ್ಯವನ್ನು ಕೊಡಲಿ ಆ ದೇವರು ಅಂತಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಡನಾಟವನ್ನ ಸವಿ ನೆನಪುಗಳನ್ನು ಹಂಚಿಕೊಂಡಂತಹ ಶ್ರೀ ರಂಗಪ್ಪ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ವೇದಿಕೆಯಲ್ಲಿರುವಂತಹ ನಮ್ಮ ಉಪನಿರ್ದೇಶಕರು ಡೈರೆಕ್ಟ್ ತುಮಕೂರು ಸರ್ ನಮ್ಮ BO ಸರ್ನ ಕುರಿತು ಎರಡು ಮಾತಾಡಬೇಕು ಅಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರಗಳು. ಇದು ಬರೀ ಉತ್ಸವವಲ್ಲ, ಜನೋತ್ಸವ, ಶಿಕ್ಷಕರೋತ್ಸವ, ಸಂಭ್ರಮದ ಉತ್ಸವ. ಬಹಳ ಸಂತೋಷವಾಯಿತು. ಬೆಳಗಿನ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಈ ಒಂದು ಕುಣಿಗಲ್ ತಾಲೂಕಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಇದುವರೆಗೂ ಸುಮಾರು 3 ವರ್ಷಗಳ ಅವಧಿಯಲ್ಲಿ ಅತ್ಯಂತ ಸಂಪದ್ಭರಿತವಾಗಿ ಸತ್ಕಾರ್ಯಗಳನ್ನು ಮಾಡಿದಂತಹ, ಶಿಕ್ಷಣ ಸೇವೆ ಮಾಡತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಶ್ರೀ ಬೋರೇಗೌಡರು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಸಾರ್ಥಕ ಸೇವೆಯನ್ನು ಮಾಡಿ ಈಗ ವಯೋನಿವೃತ್ತಿಯನ್ನು ಹೊಂದಿ ವಿಶ್ರಾಂತ ಜೀವನಕ್ಕೆ ಹೋಗುವಂತಹ ಈ ಸುಸಂದರ್ಭವನ್ನು ತಾವೆಲ್ಲರೂ ಇತಿಹಾಸದಲ್ಲಿ ನೆನಪು ಇಟ್ಟುಕೊಳ್ಳುವ ರೀತಿಯಲ್ಲಿ ಅವರನ್ನು ನೀವು ಮೆರವಣಿಗೆಯಲ್ಲಿ ಕರೆದು ತಂದು ವೇದಿಕೆಯಲ್ಲಿ ತಾವು ಸನ್ಮಾನಿಸ್ತಾ ಇದ್ದೀವಿ. ಯಾಕಂತಂದ್ರೆ ಪ್ರತಿಯೊಬ್ಬ ಅಧಿಕಾರಿ, ಪ್ರತಿಯೊಬ್ಬ ಶಿಕ್ಷಣಾಧಿಕಾರಿ, ಪ್ರತಿಯೊಬ್ಬ ಶಿಕ್ಷಕನು ಕೂಡ ಆತ ವಯೋನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ಇಂತಹ ಒಂದು ವಿಶೇಷವಾದ ಸಂಭ್ರಮದ ಬೀಳ್ಕೊಡುಗೆಯನ್ನು ಪಡೆಯುವಂತಹ ಸೌಭಾಗ್ಯ ಇದೆಯಲ್ಲ, ಇದು ಅತ್ಯಂತ ಅವಿಸ್ಮರಣೀಯ. ವಯೋನಿವೃತ್ತಿಯನ್ನು ಹೊಂದತಕ್ಕಂತಹ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ, ಶುಭ ಕಾಮನೆಗಳನ್ನು ಕೋರ್ತಾ ಇದ್ದೀನಿ. ಮಾನ್ಯ ವೇದಿಕೆಯಲ್ಲಿ ಆಸೀನರಿರುವಂತಹ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಉಚ್ಚಯ್ಯ ಸರ್ ಅವರು ಈ ಒಂದು ಸಭೆಯನ್ನು ಕುರಿತು ಮಾತಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಿವೃತ್ತಿಯ ಈ ದಿನದಂದು ಅವರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಇದೀಗ ತಾನೇ ನಿರ್ಗಮಿಸಿದಂಥ ಮಾನ್ಯ ಶ್ರೀನಿವಾಸ್ ಅವರೇ, ನಾನು ಸುಮಾರು ಒಂದು 45-50 ವರ್ಷ ಕುಣಿಗಲ್ನಲ್ಲಿ ಇರುವಂಥವ್ರು. ನಾನು ಅವತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮೆರವಣಿಗೆ ಮಾಡ್ತಾರೆ, ಯಾರ ಪೂಜ್ಯ ಸ್ವಾಮೀಜಿಗಳನ್ನು ಮಾಡ್ತಾರೆ, ದೇವರುಗಳನ್ನು ಮೆರವಣಿಗೆ ಮಾಡ್ತಾರೆ. ಆದರೆ ಇವತ್ತು ಆ ದೈವತ್ವವನ್ನು ಪಡೆದಿರುವಂಥ ಸನ್ಮಾನ್ಯ ಬೋರೇಗೌಡರ ಬಗ್ಗೆ ಇಟ್ಟಿರುವಂಥ ಅಭಿಮಾನವನ್ನು ತಾವು ಮೆರವಣಿಗೆ ಮೂಲಕ ವ್ಯಕ್ತಪಡಿಸಿ ಒಂಥರ ದೈವೋತ್ಸವ, ದೇವರ ಉತ್ಸವ, ಬೋರೇಗೌಡರ ಉತ್ಸವವನ್ನು ಮಾಡಿರುವಂಥದ್ದು ಆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಕಿರೀಟಪ್ರಾಯ ಅಂತ ನಾನು ಭಾವಿಸ್ತೇನೆ. ಈ ಕ್ಷೇತ್ರದ ಒಂದು ರಾಯಭಾರಿ ಇದ್ದಾಗೆ ಅವ್ರು ನಮ್ಮ ಮೇಲೆ ಅವರ ಕರುಣೆ ಇರಲಿ ಅಂತ ನಾನು ಅವ್ರನ್ನೂ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಶಿಕ್ಷಣ ರಾಯಭಾರಿ ಇದುವರೆಗೂ ನಮ್ಮೆಲ್ಲರನ್ನು ಕುರಿತು ಮಾತಾಡಿದಂತಹ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಉಚ್ಚಯ್ಯ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಶ್ರೀಯುತರು ನಮ್ಮ BO ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಶ್ರೀಯುತ ಕಪ್ನಿಪಾಳ ರಮೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಬೇಕು ಅಂದ್ರೆ ಅವರ ನೇತೃತ್ವದಲ್ಲೇ ನಾವು ಕೂಟ ಸೇರಿದ್ದು. ಅವರು ಹಲವಾರು ಮಾರ್ಗದರ್ಶನವನ್ನು ನೀಡಿರೋ ಶ್ರೀಯುತರು ನಮ್ಮೆಲ್ಲರನ್ನು ಕುರಿತು ಮಾತಾಡಬೇಕು ಅಂತ ಅವ್ರನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯ ಕೇಂದ್ರ ಬಿಂದುಗಳು, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಶಿಕ್ಷಕರ ಹೃದಯ ಕಮಲದಲ್ಲಿ ಭದ್ರವಾಗಿ ನೆಲೆಸಿರ್ತಕ್ಕಂತಹ ಬೋರೇಗೌಡ ಸಾಹೇಬರು ಏನು 3 ವರ್ಷ 8 ತಿಂಗಳ ಹಿಂದೆ ಕುಣಿಗಲ್ಲಿ ಬಂದ ದಿನ ಹೊಸ ಬಂದಿರತಕ್ಕಂತಹ DO ಯಾರು ಅನ್ನುವಂತ ಗುಸು ಹೇಳ್ತಾ ಇತ್ತು. ಅವರ ಹೆಸರು ಕೇಳ್ತಾ ಇದ್ರಿ. ಆದರೆ ಇವತ್ತು ಇಡೀ ಕುಣಿಗಲ್ಲ ತಾಲೂಕಿನ ಪ್ರತಿಯೊಬ್ಬ ವಿದ್ಯಾರ್ಥಿಯ, ಪ್ರತಿಯೊಬ್ಬ ಶಿಕ್ಷಕನ, ಪ್ರತಿಯೊಬ್ಬ ಮುಖ್ಯ ಶಿಕ್ಷಕನ ಮತ್ತೆ 10 ಹಲವು ಸಂಘ ಸಂಸ್ಥೆಗಳ ನಾಲಿಗೆಗಳಲ್ಲಿ, ಹೃದಯಗಳಲ್ಲಿ ಶಾಶ್ವತವಾಗಿ ಮನೆ ಮಾಡಿಕೊಂಡಿದ್ದಾರೆ ಬೋರೇಗೌಡ ಅನ್ನುವಂಥ ಈ ವ್ಯಕ್ತಿ ಮತ್ತೆ ಶಕ್ತಿ. ಕಾರ್ಯಕ್ರಮದ ಆಯೋಜನೆಗೆ ಅದು ಒಂದು ಕೂಡ ಕಾರಣ. ಮುಂದೆ ಬರುವಂತಹ BOಗಳು ಪ್ರಾಮಾಣಿಕವಾಗಿರಬೇಕು, ಶ್ರದ್ಧೆಯಿಂದ ಕೂಡಿರಬೇಕು. ಇಂಥ ಒಳಿತು ಸಂತತಿ ಸಾವಿರ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪವಿತ್ರ ಕಾರ್ಯಕ್ರಮ ಆಯೋಜನೆ ಆಗಿರ್ತಕ್ಕಂಥದ್ದು ಮಮತಾ ಮೇಡಮ್ ರವರಿಂದ ಅದು ಪ್ರಾರಂಭ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ BO ಸಾಹೇಬರು, ಬೋರೇಗೌಡ ಸಾಹೇಬ್ ಫ್ಯಾಮಿಲಿಗೆ ಮತ್ತು ಅವರು ಇಡೀ ಮುಂದಿನ ಬದುಕು ಸುಖಕರವಾಗಿರಲಿ, ನಮ್ಮಂತ 100 ಕಿರಿಯರಿಗೆ ಮಾರ್ಗದರ್ಶಕವಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಈಗ ಶಿಕ್ಷಕರ ಪರವಾಗಿ ನಮ್ಮ ಕಾಳೇಗೌಡ ಸರ್ ಜಿಲ್ಲಾ ಪ್ರಾಥಮಿಕ ಶಾಲಾ ಉಪಾಧ್ಯಕ್ಷರಾಗಿರುವಂತಹ ಕಾಳೇಗೌಡ ಸರ್ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಇದನ್ನ ನಮ್ಮ ಕುಡಿಯೋ ತಾಲೂಕು ಹಾಗೂ ಕರ್ನಾಟಕ ಕಂಡಂತ ಏಕೈಕ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ವ್ಯಕ್ತಿ ಯಾರಾದರೂ ಇದ್ರೆ ಶ್ರೀಯುತ ಬೋರೇಗೌಡ ಸರ್ ಅವರು. ಈ ವೇದಿಕೆಯಲ್ಲಿ ಇವತ್ತು ಅವರ ನಿವೃತ್ತಿಯ ಜೀವನದ ಕೊನೆಯ ದಿನವಾದ ಇಂದು ವೇದಿಕೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಬೋರೇಗೌಡ ಸರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಶ್ರೀಯುತ ಬೋರೇಗೌಡ ಸರ್ ಅವರು 2022 ಜೂನ್ ನಲ್ಲಿ ನಮ್ಮ ತಾಲೂಕಿಗೆ BO ಆಗಿ ಬಂದಂತ ಸಂದರ್ಭದಲ್ಲಿ ಶ್ರೀಯುತ ಬೋರೇಗೌಡ ಸರ್ ಅವರು ಯಾರು, ಅವರ ವ್ಯಕ್ತಿತ್ವ ಎಂತದ್ದು ಯಾವುದೂ ಸಹ ಶಿಕ್ಷಕರಿಗೆ ಗೊತ್ತಿರಲಿಲ್ಲ. ನಮಗೂ ಸಹ ಬೋರೇಗೌಡ ಸರ್ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ನಮ್ಮ ಶಿಕ್ಷಕರ ಸಂಘದಲ್ಲಿ ಅನೇಕ ವರ್ಷಗಳ ಕೆಲಸ ಮಾಡಿರ್ತಕ್ಕಂಥ ನಮಗೆ ಅವರ ಪ್ರಾಮಾಣಿಕತೆ ಗೊತ್ತಿರಲಿಲ್ಲ. ನಾನು ಕಾಲಕಾಲದಲ್ಲಿ ಸುಮಾರು 12 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ವಿ. ಅಲ್ಲಿ ಒಂದ್ಸಲ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಮ್ಮನ್ನು ನಮ್ಮ ಸ್ನೇಹಿತರಾದ ಶಿವರಾಮಯ್ಯನವ್ರನ್ನ ಕರ್ಕೊಂಡು ಮತ್ತೆ ಕೊಡಗು DDPI ಆದಂತಹ ರಂಗನಾಥ ಸರ್ ಅವರ ಜೊತೆಯಲ್ಲಿ ನಾವು ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಕಾರ್ಯಕ್ರಮವನ್ನ ಇವ್ರಿಗೆ ಶ್ರೀಯುತ ಬೋರೇಗೌಡ ಸರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮವನ್ನ ಆಯೋಜಿಸಿರ್ತಾರೆ. ಹಿಂದೆ ಕೈ ಬಿತ್ತು ಅಲ್ಲ ಸರ್, ಈ ತರ ಗುಂಪು ನಿಂತ್ಕೊಂಡ್ರೆ ಯಾವ ಫೋಟೋನು ಬರಲ್ಲ, ಸ್ಥಳಾವಕಾಶ ಮಾಡ್ಕೊಳ್ಳಿ. ಕುತ್ಕೊಳ್ಳಿ. ನಮ್ಮ ಕೈಗಾರ ತಾಲೂಕು ಶಿಕ್ಷಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ತಾಲೂಕಿನಿಂದ ಪ್ರಾಮಾಣಿಕ ಕ್ಷೇತ್ರ ಹಿಂದೆ ಬರ್ರಿ, ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಮೇಡಮ್ ಹಿಂದೆ ಬರ್ರಿ, ಎಲ್ಲರೂ ಸಹ ದಯವಿಟ್ಟು ದೂರ ನಿಂತ್ಕೊಳ್ಳಿ. ಕೈ ಹಿಂದೆ ಎಲ್ಲರೂ ಬರ್ತಾರೆ. ಈಗ ಜಿಕವೇಮ ಶಾಲೆಯ ಶಿಕ್ಷಕರ ಬಳಗದಿಂದ SDMC ವತಿಯಿಂದ BO ಸರ್ ಅವರಿಗೆ ಅವರ ಚಿತ್ರವನ್ನ ಕಿರುಕಾಣಿಕೆಯಾಗಿ ನೀಡ್ತಾ ಇದ್ದಾರೆ. ಜೋರ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕು. ಜಿಕವೇಮ ಪ್ರತಿಯೊಂದು ನಡೆನುಡಿಯಿಂದಲೂ ಪ್ರೇರೇಪಿತವಾಗಿದ್ದೇವೆ. ಅವರ ಆದರ್ಶಗಳನ್ನ ಪಾಲಿಸ್ಕೊತಾ ಇದ್ದೇವೆ. ಮತ್ತೆ ಅವರು ಸುಮಾರು ಪುಸ್ತಕಗಳನ್ನ ಅವರಿಂದ ನಾನು ಪಡೆದು ಓದಿದ್ದೇನೆ. ಅವರ ಒಂದು ಪ್ರತಿ ನಡೆನುಡಿ ಅನುಕರಣೀಯ. ನಿಜವಾಗ್ಲೂ ನಮಗೆ ಅಂತ ಒಂದು ವ್ಯಕ್ತಿ ಸಿಕ್ಕಿರೋದು ನಮ್ಮ ಬದುಕಿನ ಪುಣ್ಯ. ಅವ್ರ ಮಗಳು ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಫಾದರ್. ಥ್ಯಾಂಕ್ಸ್. ಆ್ಯಂಡ್ ತುಂಬ ಇಷ್ಟೊಂದು ಅಭಿಮಾನ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಅಪ್ಪಂಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ 27 ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ನೂರಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಶಾಲಾ ಪ್ರಾರಂಭೋತ್ಸವ, ಶಾಲಾ ವಾರ್ಷಿಕೋತ್ಸವ, ಪೋಷಕರ ಸಭೆ, ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಹೇಳ್ತಾ ಬರ್ತಾ ಇದೆ. ನೋಡಿ, ನನ್ನ ಅರಿವೇ ಇಲ್ಲ ಇಂಥದೊಂದಿನ ನನಗೂ ಬಂದ್ಬಿಡುತ್ತೆ. ಇವತ್ತು ಹೇಳ್ಬೇಕಾಗಿದೆ ನಿಮ್ಮೆಲ್ಲ ಎದುರಿಗೆ, ಇದು ನನ್ನ ಬೀಳ್ಕೊಡುಗೆ ಸಮಾರಂಭ. ಕೃಷ್ಣಮೂರ್ತಿ ಇದ್ದಾರೆ, ನನಗೆ ಮಾತೃ ಸ್ವರೂಪರಾದ ನನ್ನ ಅತ್ತೆ ಇದ್ದಾರೆ, ನನ್ನಿಬ್ಬರು ಮಾವಂದರಿದ್ದಾರೆ, ಈಗಾಗಲೇ ವೇದಿಕೆ ಮುಂದೆ ಮಾತನಾಡಿದಂತ ವೇದಾಂತರಿದ್ದಾರೆ, ಮತ್ತೆ ಸಾಕಷ್ಟು ಎಲ್ಲ ಬಂಧುಗಳು, ನನ್ನ ನಾದಿನಿಯರಿದ್ದಾರೆ, ಅವ್ರ ಮಕ್ಕಳಿದ್ದಾರೆ. ಇವತ್ತಿನ ವೇದಿಕೆಯಲ್ಲಿ ಇಬ್ಬರು ಮುಖ್ಯ ವ್ಯಕ್ತಿಗಳು ಇರಬೇಕಾಗಿತ್ತು. ಭಾಗ್ಯಶಾಲಿ ಯಾರು ಬಂದಿಲ್ಲ. ನನ್ನ ಮಾವ ಇರಬೇಕಾಗಿತ್ತು. ನನಗೆ ಜನ್ಮ ಕೊಟ್ಟು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತರಾದಂತ ನನ್ನ ತಂದೆ ಇರಬೇಕಾಗಿತ್ತು. ಅವರಿಬ್ಬರು ದಿವಂಗತರಾಗಿದ್ದಾರೆ. ಅವರ ಒಂದು ಆರೈಕೆ, ಅವರ ಸವಿ ನೆನಪು ಇವತ್ತು ನನಗೆ ಕಾಡ್ತಾ ಇದೆ. ಎಲ್ಲ ಅದ್ದೂರಿಯಾಗಿ ಸನ್ಮಾನಿಸಿ
ಎಷ್ಟೋ ಮನೆಗೆ ಇದನ್ನ ಎರಡು ಶಬ್ದಗಳಿಂದ ಹೇಳಲಿಕ್ಕೆ ವರ್ಣಿಸಲಿಕ್ಕೆ ಅಸಾಧ್ಯ ಆಗ್ತದೆ. ಅಂತ ಒಂದು ಸನ್ಮಾನ, ಅಂತ ಒಂದು ಬೀಳ್ಕೊಡುಗೆ, ಇದರ ಹಿಂದೆ ಸಾಕಷ್ಟು ಜನರ ಸಹಾಯ ಇದೆ, ಶ್ರಮ ಇದೆ. ನಮ್ಮ ಹರೀಶ್ ಅವ್ರಿಗೆ 1 ತಿಂಗಳಿಂದ ಈ ಕೆಲಸಕ್ಕೆ ಪರೋಕ್ಷವಾಗಿ ನನಗೆ ಗೊತ್ತೇ ಇಲ್ಲ ಇವರೆಲ್ಲರ ಸಿದ್ಧತೆ. ಹರೀಶ್ ಇದ್ದಾರೆ, ಇವತ್ತು ಅವರು ಮಿಸಸ್ ಕರ್ಕೊಂಡ್ಬಿಟ್ಟಿದ್ದಾರೆ. ನಾನು ಕೇಳಿದೆ, ಮೇಡಮ್ ಹರೀಶ್ ಒಬ್ಬರಿಗೆ ಕೆಲಸ ಆಯ್ತು, ನಿಮ್ಮನ್ನು ಕರ್ಕೊಂಡ್ಬಿಟ್ರ ಹೇಗೆ ಅಂತ. ಇಲ್ಲ ಸರ್, ಅವರು ನಾನು ಬಂದಿದ್ದೀನಿ ಸರ್. ಹರೀಶ್ ಇದ್ದಾರೆ, ನಮ್ಮ BV ನಾಗರಾಜ್ ಇದ್ದಾರೆ, ನನ್ನ ಹೆಸರಿಗೆ ಕಾಗದ ರಾಮಸ್ವಾಮಿ ಗೌಡ್ರಿದ್ದಾರೆ, ಕಾಳೇಗೌಡರಿದ್ದಾರೆ, ಶಿವರಾಮಯ್ಯನವರು ಇದ್ದಾರೆ, ಬೋರೇಗೌಡರು ಇದ್ದಾರೆ, ಗೌಡರಾಜ್ ಇದ್ದಾರೆ, ನರಸಿಂಹಮೂರ್ತಿ ಇದ್ದಾರೆ, ಯಾರು ನಮ್ಮ ಇಸ್ತಿಮಗಳೆಲ್ಲ ಇದ್ದಾರೆ. ಯಾರಾಗ ಹೆಸರು ಬಿಟ್ಟಿದ್ರೆ ಖಂಡಿತ ನಮ್ಮ ಅನುದಾನಿತ ಶಾಲೆಗಳ ಎಲ್ಲ ಪದಾಧಿಕಾರಿಗಳ ಕೆಲಸದಿಂದ ಇದ್ದೀರಿ. ಬಹಳಷ್ಟು ಟಂಕ ಕಟ್ಟು, ನನ್ನ ಮೇಲಿನ ಅಭಿಮಾನ, ನನ್ನ ಮೇಲಿನ ಪ್ರೀತಿಯಿಂದ ಇಷ್ಟೆಲ್ಲ ಮಾಡಿದ್ದೀರಲ್ಲ, ನಿಮ್ಮ ಋಣವನ್ನು ನಾನು ಹಾಗೆ ತೀರಿಸಿದಿ. ನಿಮ್ಮ ಋಣವನ್ನ ಖಂಡಿತ ನಾನು ನೇರ ರೂಪದಲ್ಲಿ ತೀರಿಸಲಿಕ್ಕಾಗಲ್ಲ. ಆದ್ರೆ ನಿಮ್ಮ ಜೊತೆ ಪ್ರೀತಿ, ಪ್ರೇಮ, ಸಹಕಾರ, ಶೈಕ್ಷಣಿಕವಾಗಿ ನಿಮ್ಮ ಜೊತೆ ಇದ್ದು ನಿಮ್ಮ ಋಣವನ್ನ ತೀರಿಸತಕ್ಕಂತ ಕೆಲಸವನ್ನ ಮಾಡ್ತೇನೆ. ಆತ್ಮೀಯ ಶಿಕ್ಷಕರೇ, ನಿಜಕ್ಕೂ ನಿಮ್ಮೆಲ್ಲರ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಅಭಿಮಾನ ಇದೆ. ಆ ಗೌರವ ಅಭಿಮಾನವನ್ನು ಹೀಗೆ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ನಮ್ಮ ಬಗ್ಗೆಯೂ ಕೂಡ ಅಷ್ಟೇ ಅನನ್ಯವಾದ ಬಾಂಧವ್ಯ ಇರಲಿ ಅಂತ ಹೇಳ್ತಾ, ನಾನು ಯಾರಾದ್ರೂ ಬಿಟ್ಟಿದೆ ಅಂತ ಭಾವಿಸ್ಬೇಕು ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಸ್ವೀಕರಿಸಿ ಅಭಿನಂದನ ನುಡಿಗಳನ್ನ ನುಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಕುರಿಗಳು ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ದಿನ ಅಂತ ಹೇಳಿದ್ರೆ ಇದು ಅತಿಶಯೋಕ್ತಿ ಆಗಲಾರದು. ಎಂತಹ ಒಂದು ಅಭಿಮಾನ! ನಿಜವಾಗ್ಲೂ ನಾನು ನಾನು ಕೇಳಿದ್ದೆ, ಓದಿದ್ದೆ. ನಮ್ಮ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಮೈಸೂರು ಮಹಾರಾಜ ಕಾಲೇಜಿಂದ ಅವರು ವರ್ಗಾವಣೆಗೊಂಡಂತಹ ಸಂದರ್ಭದಲ್ಲಿ ಅವರ ಶಿಷ್ಯ ಕೋಟಿ ಅವರನ್ನ ಸಾರಾಟಲ್ಲಿ ಕರ್ಕೊಂಡು ಬರ್ತಾರಂತೆ. ಎಲ್ಲಿಗೆ? ರೈಲ್ವೆ ಸ್ಟೇಷನ್ ಅವ್ರಿಗೆ ಕರ್ಕೊಂಡು ಬರ್ತಾರಂತೆ. ಇಂತಹ ಒಂದು ಸ್ಥಿತಿಯನ್ನ ನಾನು ಇಲ್ಲಿ ನೋಡಿದಾಗ ನಿಜವಾಗ್ಲೂ ಕೂಡ ನನಗೆ ಆಶ್ಚರ್ಯ ಆಯ್ತು. ನಿಜವಾಗ್ಲೂ ನನ್ನ ಮೈಂಡ್ ಎವರೇಳ್ತು ಸ್ನೇಹಿತರೆ. ಅಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕೇವಲ ನಮ್ಮ ಬೋರೇಗೌಡರವರು ಕೇವಲ ಒಬ್ಬ ಅಧಿಕಾರಿ ಆಗಿರಲಿಲ್ಲ. ಅವರು ಬೋರೇಗೌಡರು ಅಂದ್ರೆ ಶಿಸ್ತು ಅಂದ್ರೆ ಉತ್ತರಾಧಿಕಾರಿಯಾಗಿ ಇವತ್ತು ಕೆಲಸ ಮಾಡ್ಲಿಕ್ಕೆ ಬಹಳ ಹೆಮ್ಮೆ ಇದೆ. ಆದ್ರೆ ಅವರ ಹಾಕಿಕೊಟ್ಟಂತಹ ಒಂದು ದಾರಿಯಲ್ಲಿ ಖಂಡಿತವಾಗಿ ನಾನು ಕಾಯ ವಾಚ ಮನಸ್ಸ ಕೆಲಸ ಮಾಡ್ಲಿಕ್ಕೆ, ನಾನು ಇದ್ದಷ್ಟು ದಿನ ಕೆಲಸ ಮಾಡ್ಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ಶ್ರೀಯುತ ಬೋರೇಗೌಡ ಸರ್ ಅವರ ನೆನಪಿನಲ್ಲಿ ನಮ್ಮ ಕಾಲೇಜಿನಲ್ಲಿ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಆಡಳಿತ ಮಂಡಳಿಯವರು 10 ವಿದ್ಯಾರ್ಥಿಗಳಿಗೆ ಅವರ ಹೆಸರಿನಲ್ಲಿ ಉಚಿತ ಶಿಕ್ಷಣ ನೀಡ್ತೇವೆ ಅಂತ ಘೋಷಣೆ ಮಾಡ್ತಾ ಇದ್ದೇವೆ. ಅವರು ಯಾರು ಸೂಚಿಸ್ತಾರೋ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾರು ಸೂಚಿಸ್ತಾರೋ 10 ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಅವರು ಸೂಚಿಸುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತೀವಿ. ಈ ಮೂಲಕ ನಾವು ಅವರಿಗೆ ಗೌರವವನ್ನು ಅರ್ಪಿಸ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜು ಬೆಂಗಳೂರಿನ ವತಿಯಿಂದ ನಿಮ್ಮೆಲ್ಲರೂ ಕೂಡ ಒಂದು ಭರವಸೆ ಮಾತುಗಳನ್ನು ಮಾಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು ಅಂತ ಫುಲ್ ಫಾರ್ಮ್ ಕೇಳಿದ್ರು. ಅವಾಗ ನಮ್ಗೆ ಗೊತ್ತಿಲ್ಲ, BO ಹೋಗಾದ್ಮೇಲೆ ನಮ್ಗೆ ಹೇಳಿದ್ರು ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ. ನಾನು ನೆಕ್ಸ್ಟ್ ಟೈಮ್ ಸರ್ ಎಲ್ಲರೂ ಏನಾಗ್ತೀರಾ ಕೇಳಿದಾಗ BO ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತು ನಮ್ಮದೇ ತಾಲೂಕಲ್ಲಿ BO ಆಗಿ ಇಷ್ಟು ಸನ್ಮಾನ ಮಾಡಿಸ್ಕೊಂಡಿರೋದು ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ.
ನಮಸ್ಕಾರ. ನನ್ನ ಹೆಸರು ಗಂಗಾಧರಯ್ಯ ಅಂತೇಳಿ, ಕುಣಿಗಲ್ ತಾಲೂಕು, ಹುಲಿಯೂರುದುರ್ಗ ಹೋಬಳಿ. ನಂದು ಶ್ರೀ ವಿನಾಯಕ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಕರು, ರಾಜ್ಯ ವೃತ್ತಿ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿದ್ದೀನಿ. ಕುಣಿಗಲ್ ತಾಲೂಕಿನಲ್ಲಿ ಒಬ್ಬ ದಕ್ಷ ಆಡಳಿತಾಧಿಕಾರಿಗಳು ಏನು ತಾಲೂಕು ಮಟ್ಟದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯಕ್ಕೆ ಬಂದಾಗ ಮೊದಲು ಬೋರೇಗೌಡರು ಭಾರಿ ಸ್ಟ್ರಿಕ್ಟ್ ಅಂತೇಳಿ ಬಹಳ ಯೋಚನೆ ಮಾಡುವಂತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಕಾಲಕ್ರಮೇಣ ದಿನ ಉಳಿದಂತೆ ಏನು ₹1 ಯಾರ ಹತ್ರನೂ ಲಂಚ ಇಸ್ಕೊಳ್ದೇನೆ ಪಾರದರ್ಶಕವಾದಂಥ ಒಂದು ಆಡಳಿತವನ್ನ ಮಾಡಿ ಸರಳ ಸಜ್ಜನಿಕೆಗೆ ಹೆಸರಾದ ವ್ಯಕ್ತಿ ಅಂತೇಳಿ ಹೆಸರುವಾಸಿಯಾದರು. ನಮ್ಮ ದಾರಿಗಳನ್ನು ಹಿಡಿದು ಕುಣಿಗಲ್ ತಾಲೂಕಿನಲ್ಲಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ರು. ಮತ್ತು ಅದೇ ರೀತಿ ಒಬ್ಬರಿಗೂ ಅದರಲ್ಲೂ ಅನುದಾನಿತ ಸಂಸ್ಥೆಗಳಿಗೆ ಮೇಷಗಳ ಸಂಬಳ ಯೋಚನೆ ಮಾಡಬೇಕಾಗಿತ್ತು ನಾವು. ಇವ್ರು ಬಂದಮೇಲೆ ಪ್ರತಿ ತಿಂಗಳು ಯಾರಿಗೂ ಏನು ತೊಂದರೆ ಆಗದಿರೋ ರೀತಿಯಲ್ಲಿ ಅವರು ಪ್ರಾಮಾಣಿಕವಾಗಿ ₹1 ಲಂಚ ತಗೊಳ್ದಂಗೆ ನಿಷ್ಪಕ್ಷಪಾತವಾಗಿ ರಾಜಕೀಯ ಯಾವುದೇ ಪ್ರೇರಣೆ ಇಲ್ಲದೇನೆ ಯಾವುದೇ ಒತ್ತಡಕ್ಕೆ ಮಣಿದೇನೆ ಎಲ್ಲ ಶಿಕ್ಷಕರನ್ನ ಒಂದು ಮುಖದಲ್ಲಿ ಕರ್ಕೊಂಡು ಬಂದರು. ಹಾಗಾಗಿ ಈ ಥರದ ದಕ್ಷ, ಪ್ರಾಮಾಣಿಕ, ಸರಳ ಸಜ್ಜನಿಕೆ, ಪಾರದರ್ಶಕವಾದಂಥ ವ್ಯಕ್ತಿಯನ್ನು ನಾವೆಂದೂ ಕಂಡಿಲ್ಲ. ಈ ಥರದ ವ್ಯಕ್ತಿಯ ಉತ್ಸವವನ್ನು ನಾವು ಬೋರೇಗೌಡರ ಉತ್ಸವ, ಶಿಕ್ಷಣಾಧಿಕಾರಿಗಳ ಉತ್ಸವ ಅಂತ ಮಾಡಿದ್ವು. ಇವರಿಗೆ ನಮ್ಮ ಇಡೀ ತಾಲೂಕಿನ ವತಿಯಿಂದ ಶಾರದೆಯ ವರಪುತ್ರ ಅಂತಕ್ಕಂಥ ಒಂದು ಬಿರುದನ್ನು ನಾವು ಕುಣಿಗಲ್ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ನೀಡಬೇಕು ಅಂತೇಳಿ ನಾನು ಎಲ್ಲ ಶಿಕ್ಷಕರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಟರಾಜ್ ಅಂತೇಳಿ ಅನುದಾನ ರಹಿತ ಶಾಲೆಗಳ ತಾಲೂಕಿನ ಕಾರ್ಯದರ್ಶಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ. ಕಾರಣ ಏನಪ್ಪಾ ಅಂತಂದ್ರೆ ಕಳೆದ ಒಂದು 30-40 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಅನೇಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ನೋಡಿದ್ದೇವೆ. ಆದ್ರೆ ಈ ತರದ ಒಂದು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದಂತಹ ಯಾರಾದ್ರೂ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿ ಇದ್ದಾರೆ ಅಂತಂದ್ರೆ ಅದು ಬೋರೇಗೌಡರು ಅಂತೇಳಿ. ಯಾಕೆ ಅಂತಂದ್ರೆ ಬಹಳ ಸಜ್ಜನಿಕೆಯಿಂದ ಮತ್ತೆ ಯಾವುದೇ ವ್ಯಕ್ತಿ ಅವರ ಕಚೇರಿಗೆ ಬಂದಾಗ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುವಂಥದ್ದು, ಮತ್ತೆ ಶಾಲೆಗಳಿಗೆ ಬಂದಾಗ ವಿಶೇಷವಾಗಿ ಗೌರವವನ್ನು ಕೊಟ್ಟು ಮಾತನಾಡಿದಂಥದ್ದು. ಆ ಹೆಡ್ ಮಾಸ್ಟರ್ ಚೇಂಬರ್ ಅಲ್ಲಿ ಆ ಚೇರ್ ಮೇಲೆ ಕೂತ್ಕೊಳ್ಳಿ ಅಂದ್ರೂ ಕೂತ್ಕೊಳ್ತಾ ಇರ್ಲಿಲ್ಲ. ಇಲ್ಲ ಪರವಾಗಿಲ್ಲ, ಅವ್ರು ಕೂತ್ಕೊಳ್ಳಿ, ನಾನು ಪಕ್ಕದ ಚೇರಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದಂತಹ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಮತ್ತೆ ಅವರು ಶಾಲೆಗೆ ಬಂದು ಕಡತಗಳನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ನೋಡ್ತಾ ಇದ್ರು. ತರಗತಿಗಳಿಗೆ ಹೋಗಿ ಮಕ್ಕಳನ್ನ ಮಾತಾಡಿಸ್ತಾ ಇದ್ರು. SLC ವಿಚಾರದಲ್ಲಿ ಬಹಳ ನಿಷ್ಠುರತೆಯಿಂದ ನಮ್ಮ ಪ್ರಾರಂಭದ ಅವಸ್ಥೆಯಲ್ಲಿ SLC ಪರೀಕ್ಷೆಗಳನ್ನ ಮಾಡುವಂತ ದೃಷ್ಟಿಕೋನವನ್ನು ನೋಡಿದಾಗ ನಮ್ಗಷ್ಟು ಬಹಳಷ್ಟು ಬೇಜಾರಾಗ್ತಾ ಇತ್ತು. ಆದ್ರೆ ಇವರು ಬಂದ ಮೇಲೆ ಅದು ಸುಧಾರಣೆಗಳನ್ನ ಕಂಡಂತದ್ದು, ಅದು ದಿಕ್ಕನ್ನ ಬದಲಾಯಿಸಿದಂಥದ್ದು, ಪ್ರಾಮಾಣಿಕವಾಗಿ ಓದಂತ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಂತದ್ದು ಬೋರೇಗೌಡರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ನನ್ನ ಹೆಸರು ಕಾಳೇಗೌಡ ಅಂತ, ನಾನು ತುಮಕೂರು ಜಿಲ್ಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ. ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಸುಮಾರು 3 ವರ್ಷ 8 ತಿಂಗಳು BO ಅವರಾಗಿ ಕೆಲಸ ಮಾಡಿದ್ದಂಥ KL ಬೋರೇಗೌಡರವರು ನಮ್ಮ ತಾಲೂಕಿಗೆ ಬಂದಾಗ ಅವರು ಪ್ರಾಮಾಣಿಕರು ಏನು ಅನ್ನೋದು ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ತದನಂತರದಲ್ಲಿ ಅವರ ಕಾರ್ಯವೈಖರಿ ಅದನ್ನೆಲ್ಲ ನೋಡಿದಾಗ ಅವರು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇರತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು, ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ಮಾಡಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ಅವರು ನಮ್ಮ ತಾಲೂಕಿಗೆ ಬಂದು ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡಿ ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ. ಒಂದು ಪರಿಸ್ಥಿತಿ ಇವತ್ತಿನ ಒಂದು ಏನು ಫಂಕ್ಷನ್ ಇವತ್ತೇನು ಅವ್ರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೂ ಯಾವ ಕ್ಷೇತ್ರ ಶಿಕ್ಷಣಾಧಿಕಾರಿಗೂ ನಡೆದಿದೆಯೋ ಗೊತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ ಪ್ರಾರಂಭವಾಗಿ ಕುಣಿಗಲ್ ತಾಲೂಕಿನಲ್ಲಿ ಒಬ್ಬ ಶ್ರೀಯುತ KL ಬೋರೇಗೌಡ ಸರ್ ಅವರಿಗೆ ಒಂದು ಸನ್ಮಾನ ಸಮಾರಂಭ ಇವತ್ತು ತಾಲೂಕಿನಲ್ಲಿ ಅದ್ದೂರಿಯಾಗಿ ನಡೆದಿದೆ. ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 1000 ಗಟ್ಟಲೆ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದು ಅವರಿಗೆ ಶುಭವನ್ನು ಕೋರಿದ್ದಾರೆ, ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಇದನ್ನು ನೋಡಿ ಎಲ್ಲ ಶಿಕ್ಷಕರು ಸಹ ಇನ್ಸ್ಪೈರ್ ಆಗಿ ನಾವು ಉತ್ತಮವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಯನ್ನು, ಘನ ಉದ್ದೇಶವನ್ನು ಇಟ್ಕೊಂಡು ಶಿಕ್ಷಕರೆಲ್ಲೂ ಸಹ ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕರಾಗಿ ಕೆಲಸ ಮಾಡಿ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ದುಡಿಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ಎಲ್ಲರೂ ಸಹ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆಲ್ಲ ಸ್ಫೂರ್ತಿ ಶ್ರೀಯುತ KL ಬೋರೇಗೌಡ ಸರ್ ಅವರು, BO ಅವರು.
ಸರ್ ಆಯ್ತು, ಊಟ ಆಯ್ತು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಹೆಸ್ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.